ನಮಗೆ. ಓಕೆ ಓಕೆ ರೈತರಿಗೋಸ್ಕರ ಇವತ್ತಿನ ದಿವಸ ರೈತರು ಒಂದು ದಿವಸ, ಅದೇ ನಾನು ನಿಮ್ಗೆ ಹೇಳ್ದಂಗೆ, ರೈತ ಒಂದು ದಿವಸ ಕೆಲಸ ಮಾಡಿಲ್ಲ ಅಂತಂದ್ರೆ, ಸ್ಟ್ರೈಕ್ ಮಾಡ್ದ ಅಂತಂದ್ರೆ ಇಡೀ ಕರ್ನಾಟಕದವರು ನಾವು ಉಪವಾಸ ಇರ್ಬೇಕಾಗತ್ತೆ. ಆ ರೈತರ ಬಗ್ಗೆ ಕಾಳಜಿ ಇಲ್ಲ ನಿಮ್ಗೆ. ರೈತರ ಬಗ್ಗೆ ಯಾವುದೇ ರೀತಿ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಯಾವ್ದು ರೀತಿ ಮೃಗದ ಮನಸ್ಸು ನಿಮ್ದು ನೋಡಿ. ಕಾಂಗ್ರೆಸ್ಸಿನ ಏನು ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 3700ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿದೆ. ಅದ್ರ ಬಗ್ಗೆ ಗಮನ ಕೊಡಿ. ಇವತ್ತಿನ ದಿವಸ ಬೆಲೆ ಏರಿಕೆ ಆಗಿದೆ, ಅದನ್ನ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಆತ್ಮಾವಲೋಕನ ನಿಮ್ಮಲ್ಲಿ ಮಾಡ್ಕೊಳ್ಳಿ. ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಬೆಲೆ ಏರಿಕೆಗೋಸ್ಕರ ಒಂದು ಕರೀರಿ. ಬೇರೆ ಎಲ್ಲ ಲಾಬಿಗೋಸ್ಕರ ಯಾರ್ಯಾರು ಮಂತ್ರಿ ಮಾಡಬೇಕು ಅವ್ರವ್ರ ಪಟಾಲಂಗಳು ಕರಿತೀರಲ್ವಾ. ಬೆಲೆ ಏರಿಕೆ ಏನಾಗಿದೆ, ಹೆಂಗಾಗಿದೆ, ಯಾತಕ್ಕೋಸ್ಕರ ಆಗಿದೆ, ಅದನ್ನ ಯಾವ ರೀತಿ ಕಡಿಮೆ ಮಾಡಬೇಕು, ಏನು ಅದಕ್ಕೆ ಕ್ರಮಗಳು ತಗೊಳ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಜನರು ಹಾಕಿರೋದು ಓಟು, ಈಗ ಜನರ ಮೇಲೆ ನೀವು ಬರೆ ಎಳಿತಾ ಇದ್ದೀರಲ್ವಾ, ಆ ಜನರಿಗೋಸ್ಕರ ಆ ಮತದಾರರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ಆ ಅಧಿಕಾರ ದಾಹ, ಆ ಕುರ್ಚಿಯ ಒಂದು ಆಸೆ ಇದೆಯಲ್ಲ, ಅದರಿಂದ ಹೊರಗಡೆ ಬಂದು ಜನರಿಗೋಸ್ಕರ ಏನು ಮಾಡಬೇಕು, ಏನು ಹೇಗೆ ಆಗಬೇಕು, ಕರ್ನಾಟಕ ಜನತೆ ಎಲ್ಲಿ ಹೋಗಿದೆ ಇವತ್ತಿನ ದಿವಸ, ಯಾವ ರೀತಿ ಅವರ ಜೀವನ ದುಸ್ತರ ಆಗ್ತಾ ಇದೆ, ಅದನ್ನು ಯಾವ ರೀತಿ ಸರಿಪಡಿಸಬೇಕು. ಇವತ್ತಿನ ದಿವಸ ನೀರಿನ ಸಮಸ್ಯೆ ಆಗಿದೆ, ಗೋಗಳಿಗೆ ಸರಿಯಾಗಿ ಮೇವು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಯಾವ ರೀತಿ ನಾವು ಯೋಚನೆ ಮಾಡಬೇಕು, ರೈತರಿಗೆ ಎಷ್ಟು ಸಬ್ಸಿಡಿ ಕೊಡಬೇಕು, ರೈತರ ಸಾಲ ಮನ್ನಾ ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದು ಬಿಟ್ಟು ಏನೇನೋ ವಿಷಯಗಳನ್ನ ಚರ್ಚೆಗೆ ಗ್ರಾಸವಾಗುವಂತ ಮಾಡಿ, ಈ ವಿಷಯಗಳನ್ನ ಡೈವರ್ಟ್ ಮಾಡಿ ನೀವು ನಿಮ್ಮ ಕುರ್ಚಿಗೋಸ್ಕರ ಕಿತ್ತಾಟ ಮಾಡ್ತಾ ಇದ್ದೀರಲ್ಲ, ಅದನ್ನ ಬಿಡಿ. ಜನರಿಗೋಸ್ಕರ ಸ್ವಲ್ಪ ಯೋಚನೆ ಮಾಡಿ. ನಿಮ್ಗೆ ಕಡ ಅಷ್ಟು ಜನರಿಗೋಸ್ಕರ ಒಂದು ಯೋಚನೆ ಮಾಡಿ. 1 ಕಿಲೋಮೀಟರ್ ರೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನೀವು ಅಧಿಕಾರಕ್ಕೆ ಬಂದಾಗಿಂದ. 1 ಕಿಲೋಮೀಟರ್ ರೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ. 7 ಲಕ್ಷ ಸಾಲ ಮಾಡಿದ್ರಿ, 7 ಲಕ್ಷ ಕೋಟಿ ಸಾಲ ಮಾಡಿದ್ರಿ. ಪ್ರತಿಯೊಬ್ಬ ಪ್ರಜೆಯ ಮೇಲೆ, ಇವತ್ತಿನ ಕರ್ನಾಟಕದ ಪ್ರಜೆಯ ಮೇಲೆ 1 ಲಕ್ಷ ರೂಪಾಯಿ ಸಾಲ ಮಾಡಿಟ್ಟಿದ್ದೀರಾ. ಅದ್ರ ಬಗ್ಗೆ ಯಾವ ರೀತಿ ನಾವು ಸಾಲ ತೀರಿಸಬಹುದು, ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಅದ್ರ ಬಗ್ಗೆ ಯೋಚನೆ ಮಾಡಿ. ಬಿಟ್ಟು ನೀವು ಸುಖ ಸುಮ್ಮನೆ ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ಕಾಲಹರಣ ಮಾಡಬೇಡಿ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 48ಕ್ಕೂ ಹೆಚ್ಚಿನ ಒಂದು ವಸ್ತುಗಳ ಬೆಲೆ ಏರಿಕೆ ಮಾಡಿದ್ರಿ. ಯಾವ್ದು ತಗ್ಸಿದ್ರೆ ಇವತ್ತಿನ ಜನಾಕ್ರೋಶ ಸಭೆಗಳನ್ನ ಮಾಡ್ತಾ ಇದೀವಿ. ಪ್ರತಿಯೊಂದು ಜಿಲ್ಲೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಜನರು ಎಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಅಂತಂದ್ರೆ, ಅವರು ರಾಜೀನಾಮೆ ಕೊಡೋವರೆಗೆ ಬಿಡಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಾಮಾನ್ಯ ಜನರು ರೋಸಿ ಹೋಗಿದ್ದಾರೆ, ಜೀವನ ದುಸ್ತರ ಆಗ್ತಾ ಇದೆ. ಒಬ್ಬನ ಆಟೋ ಹೊಡೆಯೋನು ಇರ್ಬೋದು, ಲಾರಿ ಚಾಲಕ ಇರ್ಬೋದು, ತಳ್ಳೋ ಗಾಡಿಯವನು ಇರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅವರ ಜೀವನ ಇವತ್ತು ದುಸ್ತರ ಆಗಿದೆ. ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಬೆಲೆ ಏರಿಕೆಯಿಂದ.